ಹಾಯ್ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದರ ಸೆಕೆಂಡ್ ಪಾರ್ಟ್ ನಾನೀಗ ಹಾಕ್ತಾ ಇದ್ದೇನೆ. ಈಗ ನಾವು ನೋಡ್ತಾ ಇರೋದು ಪಕ್ಷಿ ಸಂಗ್ರಹಾಲಯದ್ದು. ಇದು ನೋಡಿ, ಪಾರಿವಾಳ ಜೋಳ ತಿಂದುಕೊಂಡು ಉಂಟು. ಗಿಳಿಗಳಲ್ಲಿ ವಿಧ ಇರ್ತದಲ್ವಾ, ಅದೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದರ ಹೆಸರೆಲ್ಲ ಗೊತ್ತಿಲ್ಲ ಆಯ್ತಾ, ಯಾಕಂದರೆ ತುಂಬ ಇತ್ತಲ್ವಾ, ಹಾಗಾಗಿ. ಇದು ನೋಡಿ ಬಾತುಕೋಳಿ, ಎಲ್ಲ ಥರದ್ದು ಪಾರಿವಾಳ ಕೂಡ ಇತ್ತು ಇಲ್ಲಿ. ಇದು ಉಷ್ಟ್ರ ಪಕ್ಷಿ. ನೀವೆಲ್ಲ ಹೋಗಿ ಆಯ್ತಾ ಉಚ್ಚಿಲ ದಸರಕ್ಕೆ? ಈ ಕರಾವಳಿ ಪ್ರದೇಶಗಳಲ್ಲಿ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಸಹ ಕೋಳಿ ಸಾಕ್ತಾರೆ. ನಮ್ಮ ಮನೆಯಲ್ಲಿ ಸಹ ಕೋಳಿ ಉಂಟು. ಇದೊಂದು ಕೋಳಿ ನೋಡಿ ಎಷ್ಟು ಚೆಂದ ಉಂಟು ಗೊತ್ತುಂಟಾ. ನಮಗೆ ನೋಡಲಿಕ್ಕೆ ಸಿಗದ ಪಕ್ಷಿಗಳನ್ನೆಲ್ಲ ನಾವು ಇಲ್ಲಿ ಬಂದು ನೋಡ್ಬೋದು. ಕೆಲವೊಂದು ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ನಮಗೆ ಇದೆಲ್ಲ ಉಂಟು ಅಂತ ಸಹ ಗೊತ್ತಿರೋದಿಲ್ಲ. ಈ ಒಂದು ವಿಡಿಯೋ ನೋಡಿ ಎಷ್ಟು ಚೆಂದ ಉಂಟು. ಇದಂತ ಹೇಳಿದರೆ ನಾವು ಮಜ್ಜಿಗೆ ಮಾಡುವಾಗೆಲ್ಲ ಯೂಸ್ ಮಾಡ್ತೇವೆ ಅಲ್ವಾ, ಬೀಟರ್ ಅಂತ. ಅದು ತುಳುವಿನಲ್ಲಿ ಇದನ್ನು ಮಂತ್ ಅಂತ ಕರೆಯೋದು. ಇದರ ತಯಾರಿಯ ಬಗ್ಗೆ ಕೂಡ ಹೇಳ್ತಾರೆ ಅವರು. ಎಲ್ಲದಕ್ಕೆ ಸಹ ಬೇರೆ ಬೇರೆ ರೇಟ್ ಇರ್ತದೆ, ಹಾಗೆ ಹೇಳ್ತಾ ಇದ್ರು ಅವರು. ಹಾಗೆ ನಮಗೆ ಬೇಕಾದಷ್ಟು ಪುಸ್ತಕ ಸಂಗ್ರಹಾಲಯ ಇತ್ತು. ಇಲ್ಲಿವರುಂಟಲ್ವಾ, ಹ್ಯಾಂಡ್ ಮೇಡ್ ಪೇಂಟಿಂಗ್, ಡ್ರಾಯಿಂಗ್ಸ್ ಎಲ್ಲ ಮಾಡಿಕೊಡ್ತಾರೆ. ನಮಗೆ ಬೇಕಾದ ಫೋಟೋ ಕೊಟ್ಟರೆ ಆಯಿತು, ಅದನ್ನು ಅವರು ಮಾಡಿಕೊಡ್ತಾರೆ. ಇಂಥ ಕಲೆ ಎಲ್ಲ ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವರಲ್ಲಿ ನೋಡಿ ಒಂದು ಆರ್ಟ್ ಬಿಡಿಸ್ತಾ ಇದ್ದಾರೆ, ಹೇಗಾಗಿದೆ ಅಲ್ವಾ. ಇದು ನೋಡಿ ಮಗ್ಗ, ಇದರಿಂದ ಹೇಗೆ ಸಾರಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಅವರು. ಈಗ ನಾವು ಜಲಚರ ಜೀವಿಗಳನ್ನು ನೋಡಲಿಕ್ಕೆ ಹೋಗ್ತಾ ಇರೋದು. ಎಲ್ಲ ಮೀನುಗಳನ್ನು ನೋಡಲಿಕ್ಕೆ ಸಹ ಚೆಂದ ಆಯಿತಾ, ಒಂದಕ್ಕಿಂತ ಒಂದು ಚೆಂದ ಇತ್ತು. ಹಾಗೆ ಇಲ್ಲಿ ನಮಗೆ ಯಾವುದಾದ್ರೂ ಮೀನು ಇಷ್ಟ ಆದರೆ ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ನಮಗೆ ಮತ್ತೆ ತುಂಬ ಹೊತ್ತು ನೋಡಿಕೊಂಡು ಇರಲಿಕ್ಕೆ ಟೈಮ್ ಸಹ ಇರಲಿಲ್ಲ ಆಯಿತಾ, ಬೇರೆ ಕಡೆ ಹೋಗಲಿಕ್ಕಿತ್ತು ಅಂತ. ಇದು ನೋಡಿ ನದಿ ಹೇಗೆ ಮಾಡಿದ್ದಾರೆ ಅಂತ ಅವರು. ಹೇ, ಇದು ಮೀನುಂಟಲ್ವಾ ನೋಡಲಿಕ್ಕೆ ಮಾಂಜಿ ಆಗಿಲ್ವಾ. ಸಣ್ಣ ಸಣ್ಣ ಆಮೆಗಳನ್ನು ಸಹ ನೋಡಿ. ಆಲ್ಮೋಸ್ಟ್ ಎಲ್ಲ ನೋಡಿ ಆಗ್ತಾ ಬಂತು, ಇನ್ನೂ ಸ್ವಲ್ಪ ಮಾತ್ರ ಇರೋದು. ಈ ಮೀನಿದ್ದು ಹೆಸರೆಂತ ಗೊತ್ತುಂಟ ನಿಮಗೆ? ತುಳುವಿನಲ್ಲಿ ಇದನ್ನು ತೊರಕೆ ಅಂತ ಕರೀತಾರೆ. ನಿಜ ಹೇಳೋದಾದರೆ ಇಲ್ಲಿಗೆ ಬಂದಿಲ್ವಾ, ಟೈಮ್ ಹೇಗೆ ಹೋಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ತುಂಬ ಬಿಸಿಲು ಕೂಡ ಇತ್ತು, ಹಾಗೆ ಸೆಕೆ ಸಹ. ಇಲ್ಲಿ ನೋಡಿ ಮಣ್ಣಿನ ಪಾತ್ರೆಗಳನ್ನು ಕೂಡ ಇಟ್ಟಿದ್ದಾರೆ ಮಾಡಿ. ಮಡಕೆ, ದೀಪ ಎಲ್ಲ ಉಂಟು. ದೀಪಾವಳಿಗೆಲ್ಲ ಇಲ್ಲಿಂದನೇ ತಗೊಳ್ಬೋದು ನಿಮಗೆ. ಇವರು ಕಮ್ಮಾರರು. ಕಮ್ಮಾರಿಕೆ ಅಂತ ಹೇಳಿದರೆ, ಈಗ ಕಬ್ಬಿಣ ಆಗಿರಲಿ ಲೋಹ ಆಗಿರಲಿ ಅದನ್ನು ಬಡಿಗೆಯಿಂದ ಬಡಿದು ಬೆಂಕಿಯಲ್ಲಿ ಕಾಯಿಸೋದು. ಅದಾದಮೇಲೆ ನಮಗೆ ಯಾವ ಉಪಕರಣ ಬೇಕಾಗ್ತದೆ ಅದನ್ನು ಮಾಡಿಕೊಳ್ಳೋದು. ಅರ್ಥ ಆಯ್ತಲ್ವ ನಿಮಗೆ? ಇಲ್ಲಿ ಮರಳಿನಿಂದ ಶಾರದೆಯ ಚಿತ್ರಣವನ್ನು ಮಾಡಿದ್ದಾರೆ. ಕೋಣಗಳನ್ನು ಕೂಡ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ. ಎಲ್ಲ ನೋಡಿ ಆಯಿತು, ಇನ್ನೂ ಊಟಕ್ಕೆ ಹೋಗೋದು. ದೇವಸ್ಥಾನದಲ್ಲಿ ಅನ್ನಪ್ರಸಾದ ಊಟ ಮಾಡುವಾಗ ಸಿಗುವ ಒಂದು ತೃಪ್ತಿಯೇ ಬೇರೆ. ಎಷ್ಟೇ ಜನ ಬಂದರೆ ಸಹ ಇಲ್ಲಿ ರಶ್ ಅಂತ ಆಗ್ತಾ ಇಲ್ಲ. ಊಟ ಎಲ್ಲ ಆದಮೇಲೆ ಈಗ ಶಾರದಮ್ಮನನ್ನು ನೋಡಲಿಕ್ಕೆ ಹೋಗೋದು. ಎಷ್ಟು ಚೆಂದ ಕಾಣಿಸ್ತಾ ಉಂಟಲ್ವಾ. ಇನ್ನು ದೇವರ ದರ್ಶನಕ್ಕೆ ಹೋಗುವ. ಮೊದಲನೆಯದು ದೇವಿ ಶೈಲಪುತ್ರಿ, ಎರಡನೆಯದು ದೇವಿ ಬ್ರಹ್ಮಚಾರಿಣಿ, ದೇವಿ ಚಂದ್ರಘಂಟ, ದೇವಿ ಕೂಷ್ಮಾಂಡ, ಅಮ್ಮ ಶಾರದೆ, ದೇವಿ ಸ್ಕಂದಮಾತಾ, ದೇವಿ ಕಾತ್ಯಾಯಿನಿ, ಕಾಲರಾತ್ರಿ, ದೇವಿ ಮಹಾಗೌರಿ, ದೇವಿ ಸಿದ್ಧಿರಾತ್ರಿ.
ಇನ್ನು ಸಂತೆಗೆ ಹೋಗಿ ಏನೆಲ್ಲ ಉಂಟು ಅಂತ ಸ್ವಲ್ಪ ನೋಡಿ ತಿಂದು ಆಮೇಲೆ ಹೊರಡೋದು. ಇದೆಲ್ಲ ನೋಡಲಿಕ್ಕೆ ನೈಟ್ ಟೈಮಲ್ಲಿ ಬಂದ್ರೇ ಚಂದ. ಇನ್ನೂ ಒಂದು 10 ಮಿನಿಟ್ಸ್ ಆಗಿ ನಾವು ಕೂಡ ಹೊರಡೋದು ಇಲ್ಲಿಂದ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಶೇರ್ ಕೂಡ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.